ಬರೀ ನಮ್ಮ ಮನೆಗಲ್ಲ ಕಣ್ರಣ, ನನ್ನ ಜೀವನಕ್ಕೆ ಪಾರು ದ್ಯಾವತಿ. ಶಿವ, ನೀನು ಪಾರನ ದ್ಯಾವ್ರು ಅಂತಿದ್ಯಾ, ಆದ್ರೆ ಅವಳು ಪತ್ರದಾಗೆ ಬ್ಯಾರೆ ಹೇಳವಳೆ. ನೋಡಿಲ್ಲಿ, ಅವಳೆ ತಾನೇ ಸೈನ್ ಮಾಡಿರೋದು, ನೀನು ಸೈನ್ ಮಾಡಿ ನೋಡಿಲ್ಲಿ. ಆ ಬಂದಿರೋ ಪತ್ರಕ್ಕೆ ಏನ್ ಹೇಳ್ತೀಯ ಶಿವ? ನೋಡೋಣ, ನಾನು ಹೇಳೋದ್ನ ಒಸಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವಸರಕ್ಕೆ ಬುದ್ದು ಮಕ ಕೆಡಿಸ್ಕೋಬೇಡ. ನಾನಾಡೋ ಪ್ರತಿಯೊಂದು ಉಸಿರಲ್ಲೂ ಪಾರು ಅವಳೆ. ನಾನಾಡೋ ಪ್ರತಿಯೊಂದು ಮಾತಲ್ಲೂ ಪಾರು ಅವಳೆ. ಆಟೆ ಯಾಕೆ, ನಾನ್ ಜೀವನದಾಗ ತಕೊಳ್ಳೋ ಪ್ರತಿಯೊಂದು ಹೆಜ್ಜೆನಾಗೋ ಪಾರುನಿ ಅವಳೆ. ನನ್ನ ನರ ನಾಡಿ ಎದೆ ಬರ್ತದಾಗೆ ಪಾರುನೇ ಇರ್ಬೇಕಾದ್ರೆ ಪಾರು ಹೆಂಗ್ರಣ ನನ್ ಬಿಟ್ಟು ಹೋಯ್ತಾಳೆ. ಹಾಗಾದ್ರೆ ಈ ಪತ್ರದಲ್ಲಿ ಹೇಳ್ತಿರೋದು ಸುಳ್ಳು ಅಂತೀನಪ್ಪ ಶಿವು? ಯಾವ ಪತ್ರ ಮಾವ ನೀವು ಹೇಳ್ತಿರೋದು? ಯಾವ ಪತ್ರ ಹೇಳ್ತಿರೋದು ಮಾವ? ಇನ್ನೆಲ್ಲ ಗೂಮ್ತಾ ಇದ್ದು, ಆದ್ರೆ ಪತ್ರ ಮಾಡ್ಕೊಂಡು ಇದ್ ನಂದು ಇದ್ ನಿಂದು ಅಂತ ನಾವು ಹೇಳ್ಕತೀವಿ. 10-20 ಪ್ರಶ್ನೆಗಳು ಕೊಟ್ಟು ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರಲ್ಲ, ಆ ಪತ್ರ ಇಟ್ಕೊಂಡು ಒಂದ್ ಮಗಿನ ಭವಿಷ್ಯ ಹೇಳಕ್ಕಾಯ್ತದ? ಹಾಗಕ್ಕಿಲ್ಲ ಮಾವ. ಯಾವ ಪತ್ರ ಇಟ್ಕೊಂಡು ಯಾರ ಭವಿಷ್ಯನೂ ಹೇಳಕ್ಕಾಗಿಲ್ಲ. ಯಾವ ಪತ್ರದಾಗೂ ಯಾರ ಜೀವನ ಹೆಂಗಿರ್ತದೆ ಅಂತ ಹೇಳಕ್ಕಾಗಿಲ್ಲ. ಯಾರ್ಯಾರ ಜೀವನದಾಗ ಇರ್ತಾರೆ, ಯಾರ್ಯಾರ ಜೀವನದಲ್ಲಿ ಹೋಯ್ತಾರೆ ಅನ್ನೋದನ್ನ ಪತ್ರ ಹೇಳಕ್ಕಿಲ್ಲ. ಹೇಳ್ಬೇಕಿರೋದು ಆ ಪರಮಾತ್ಮ. ಮಾವ, ಪತ್ರ ಕೆಲವೊಬ್ರನ್ನ ಹತ್ರ ಮಾಡುತ್ತೆ, ಇನ್ನೊಬ್ರನ್ನ ಎತ್ತರ ಮಾಡುತ್ತೆ. ಉತ್ತರ ಕೊಡ್ಬೇಕಾಗಿರೋದು ಮನ್ಸ ಮಾವ, ಮನ್ಸ ಮಾಡ್ಕೊಂಡಿರೋ ಪತ್ರ ಅಲ್ಲ. ಇಷ್ಟೆಲ್ಲ ಮಾತಾಡ್ತೀಯ, ಡೈವರ್ಸ್ ಏನಕ್ಕಪ್ಪ ನಿನ್ಗೆ? ಮದುವೆ ಆದ್ಮ್ಯಾಕೆ ನಮ್ಮಿವ್ರ ಮಧ್ಯೆಯಲ್ಲಿ ಅಂತದೇನು ಇರ್ಲಿಲ್ಲ. ಸಂಸಾರ ಅನ್ನೋದು ಕನ್ಸಿನ ಮಾತಾಗಿತ್ತು. ಆದ್ರೆ ಜೀವನನೇ ಹಂಗಲ್ವಣ. ಒಂದೇ ಸಮಕ್ಕೆ ಎಲ್ಲಾನು ಹಾಕಿಲ್ಲ, ಒಂದೊಂದೇ ನಿಧಾನವಾಗಿ ಆಯ್ತದೆ. ಅದು ಯಾವನ್ ಮಾವ ನಾನು ಪಾರು ದೂರ ಆಯ್ತಿದೀವಿ ಅಂತ ಊರು ತುಂಬಾ ಹಬ್ಸಿದವನು, ಅವನ ಕರ್ಕ ಬನ್ನಿ ಮಾವ ಇಲ್ಲಿಗೆ. ಅವ್ನ ನಡ ಮುರಿದು ನಾಲ್ಗೆ ಕಿತ್ತು ಅವ್ನ ನರ್ಕ ಕಳ್ಸಿಲ್ಲ ಅಂದ್ರೆ ನಾನು ಮಾರಿಗೂಡಿ ಶಿವನೇ ಅಲ್ಲ. ಮಾವ, ನಂದು ಪಾರುದು ಒಂದಲ್ಲ ಎರಡಲ್ಲ 100 ಅಲ್ಲ 1000 ಜನ್ಮದ ನಂಟು. ಒಬ್ರಿಬ್ರಲ್ಲ 1,00,000 ಜನ ಬಂದು ಹೇಳಿದ್ರುವೆ ನನ್ನ ಪಾರುನ ಬ್ಯಾರೆ ಮಾಡಕ್ ಹಾಕಿಲ್ಲ. ಪರ್ಸು ತರಲ್ಲ ಪೇಪರ್ನ ಇಲ್ಲಿ. ಇದೇ ತಾನೇ ಡೈವರ್ಸ್ ಪೇಪರು ನೋಡ್ರಣ, ಇದೇ ಡೈವರ್ಸ್ ಪೇಪರು. ನಾನು ಪಾರು ದೂರ ಆಗ್ಬೇಕು ಅಂತ ಮಾಡ್ಕೊಂಡಿರೋಂಥ ಪೇಪರ್. ಆದ್ರೆ ಇವತ್ತು ನಮಗಿದ್ರ ಅವಶ್ಯಕತೆ ಇಲ್ಲ ಮಾವ. ಪೇಪರ್ನ ಓದಕ್ ಬಳಸ್ಬೇಕು, ಬೇರೆಯವ್ರ ಜೀವನದಿಂದ ಇನ್ನೊಬ್ರನ್ನ ಓಡ್ಸಕ್ಕಲ್ಲ.
ಇವತ್ತೇ ಕೊನೆ. ಇನ್ಮ್ಯಾಕೆ ನನ್ನ ಪಾರು ಬಗ್ಗೆ, ನನ್ನ ಮನೆ ಬಗ್ಗೆ, ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಯಾರು ಮಾತಾಡ್ಕೊಡ್ದು. ಮರವಾದಿ ಅಂದ್ರೆ ಮನೆ ದ್ಯಾವ್ರಿದ್ದಂಗೆ ನಮ್ಗೆ ಆಟದ ಕಟ್ಟಿಟ್ಟಾಗಿರ್ತೀವಿ. ಇದಕ್ಕೂ ಮೀರಿ ಯಾರಾನ ನಮ್ಮ ಮನೆ ಬಗ್ಗೆ ಕೆಡ್ದಾಗ ಮಾತಾಡೋದಾಗ್ಲಿ ಕೆಣಕದಾಗ್ಲಿ ಮಾಡಿದ್ರೆ ಇದೇ ತರ ಬೆಂಕಿಲಿ ಸುಟ್ಟಾಕ್ಬಿಡ್ತೀನಿ ಎಲ್ಲಾರು.